ಕಾಣಿಸ್ತಾನೆ ಇಲ್ವಲ್ಲ? ನನಗೆ ಸ್ಕೂಲಿಗೆ ಬೇರೆ ಟೈಮ್ ಆಯಿತು, ಆದರೆ ಅಮ್ಮ ಇನ್ನೂ ಕಾಣಿಸ್ತಾನೆ ಇಲ್ವಲ್ಲ? ಅಕ್ಕ, ಯಾಕೆ ನೀವು ಕಾಲೇಜ್ಗೆಲ್ಲ ಹೋಗೋದಿಲ್ವಾ? ಇನ್ನು ಮನೇಲೇ ಇದೆಯಲ್ಲ? ಇಲ್ಲ ಕಣೆ, ನಾನಿವತ್ತು ಕಾಲೇಜ್ಗೆ ಹೋಗಲ್ಲ. ಯಾಕೆಂದರೆ ನನಗಿವತ್ತು ಆನ್ಲೈನ್ ಕ್ಲಾಸ್ ಮಾಡ್ತಾರೆ, ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತೀನಿ. ಅಮ್ಮ ಇಲ್ಲೇ ಎಲ್ಲೋ ಇದ್ರಪ್ಪ, ಎಲ್ಲೋದ್ರು? ಅಕ್ಕ ನೋಡ್ರೆ, ಅಮ್ಮ ಬರ್ತಾ ಇದ್ದಾರೆ. ಅಲ್ಲ ಅಮ್ಮ, ನಮ್ಗೆ ಸ್ಕೂಲಿಗೆ ಟೈಮ್ ಆಯಿತು. ನೀನು ಎಲ್ಲಿಗೆ ಹೋಗಿದ್ದೆ? ಇನ್ನೂ ನಮ್ಮ ಬಾಸ್ಗೂ ಹಾಕಿಲ್ಲ ನೀನು. ಅಯ್ಯೋ, ನಾನು ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ನಲ್ಲೇ ಅಮೃತ, ಮಕ್ಕಳಿಗಿಬ್ರಿಗೂ ಬಾಸ್ಗೂ ಹಾಕು ಅಂತ ಹೇಳಿಲ್ವಾ? ಯಾಕೆ ನೀನು ಹಾಕೇ ಇಲ್ವಾ? ಅಯ್ಯೋ ಅಮ್ಮ, ನೀನು ನನಗೆ ಹೇಳಿದ್ಯಾ? ಅಯ್ಯೋ, ನಾನು ಕೇಳಿಸ್ಕೊಂಡೇ ಇಲ್ಲಮ್ಮ. ಸರಿ ಬಿಡು, ಇವಾಗ ಏನಾಯ್ತು, ನಾನು ಬೇಗ ಹಾಕ್ಬಿಟ್ಟು ಬರ್ತೀನಿ. ಅಮ್ಮ, ಅಪ್ಪ ಇನ್ನು ಯಾವಾಗಮ್ಮ ಬರ್ತಾರೆ? ನಮ್ಮ ಸ್ಕೂಲ್ ಎಲ್ಲರೂ ಕೇಳ್ತಾ ಇರ್ತಾರೆ ಗೊತ್ತಾ, ನಿಮ್ಮ ಅಪ್ಪ ಎಲ್ಲಿ ಎಲ್ಲಿ ಅಂತ. ನಾನು ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕಮ್ಮ? ಹೇಯ್, ಯಾರು ಅದು ನಿನ್ನ ಕೇಳಿದ್ದು? ಒಂದು ಕೆಲಸ ಮಾಡು, ನಿನ್ಗೆ ಯಾರಾದರೂ ಏನಾದರೂ ಕೇಳಿದ್ರೆ ನನಗೆ ಬಂದು ಹೇಳು, ಅವ್ರಿಗೆ ಆನ್ಸರ್ ನಾನು ಕೊಡ್ತೀನಿ, ಆಯ್ತಾ? ಹೌದಾ ಅಕ್ಕ, ಸರಿ. ಇನ್ಯಾರು ಕೇಳಲ್ಲ. ಇದನ್ನ ಚಿಂಟು, ಅವನೇ ಯಾವಾಗಲೂ ಕೇಳ್ತಾ ಇರ್ತಾನೆ, ಅದಕ್ಕೆ ನನಗೆ ಬೇಜಾರಾಗುತ್ತೆ. ಏನು? ಅಲ್ಲೊಬ್ಬ ಚಿಂಟುನಾ? ಬಿಡು, ನಾನು ಅವನ್ನ ಒಂದು ಕೈ ನೋಡ್ಕೊತೀನಿ. ನೋಡಿ ಮಕ್ಕಳೇ, ಸ್ಕೂಲಲ್ಲಿ ಹಂಗೆಲ್ಲ ಜಗಳ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕೇಳ್ತಾರೆ ಪಾಪ, ಫ್ರೆಂಡ್ಸ್ ಅಲ್ವಾ, ಕೇಳ್ತಾರೆ. ಅವ್ರು ಕೇಳಿದಾಗ ನೀವೇನು ಹೇಳ್ಬೇಕು ಗೊತ್ತಾ? ನಮ್ಮಪ್ಪ ಆರ್ಮಿಲಿದ್ದಾರೆ, ದೇಶ ಕಾಯಕ್ಕೆ ಹೋಗಿದ್ದಾರೆ, ಬೇಗ ಬರ್ತಾರೆ ಅಂತ ಹೇಳ್ಕೋಬೇಕು, ಸರಿನಾ? ಹಾಯ್ ಅಮ್ಮ, ನಿನಗೆ ಗೊತ್ತಾ, ನಾನು ನಿಜವಾಗ್ಲೂ ಎಲ್ರಿಗೂ ಇದನ್ನೇ ಹೇಳೋದು. ಅಮ್ಮ ನಿಜನಾ? ಹಾಗಾದ್ರೆ ನಮ್ಮಪ್ಪ ದೇಶ ಕಾಯಕ್ಕೆ ಹೋಗಿದ್ದಾರಾ? ಹ್ಞೂ ಕಣೋ, ನಿನಗೆ ಗೊತ್ತೇ ಇಲ್ವಾ? ನಿಮ್ಮಪ್ಪ ದೊಡ್ಡ ಸೈನಿಕ. ನಿಮ್ಮಪ್ಪ ದೇಶ ಕಾಯ್ದೆ ಹೋದ್ರೆ ನಾವೆಲ್ಲ ಕಷ್ಟಪಡ್ಬೇಕಾಗತ್ತೆ, ಅದಕ್ಕೆ ದೂರ ಎತ್ಕೊಂಡು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದ ನಿಮ್ಮಪ್ಪ. ಓ, ಹಾಗಾದ್ರೆ ನಾನು ಸೈನಿಕನ ಮಗ. ಅಮ್ಮ, ನನಗೂ ಯಾಕೋ ಸೈನಿಕ ಆಗಬೇಕು ಅನಿಸುತ್ತೆ. ನಾನು ಸೈನಿಕ ಆಗ್ಲಾ? ಆಯ್ತಾಯ್ತು, ನಿಂಗೆ ಏನು ಬೇಕೋ ಆಗುವಂತೆ ಮೊದಲು ನೀನು ಚೆನ್ನಾಗಿ ಓದು, ಆಯ್ತಾ? ಗೌರಿ, ಧನುಷ್, ನಿಮ್ಮಿಬ್ರಿಗೂ ಬಾಸ್ ಹಾಕಿಟ್ಟಿದ್ದೀನಿ, ತಗೊಂಡು ಹೋಗಿ, ಟೈಮ್ ಆಯಿತು. ಸರಿ ಅಮ್ಮ, ನಾವಿನ್ನ ಹೋಗಿ ಬರ್ತೀವಿ. ಬರೋ ಧನು, ಹೋಗೋಣ. ಏನಮ್ಮ, ಅಪ್ಪನ ಬಗ್ಗೆ ಏನಾದರೂ ನಿನ್ನ ವಿಷಯ ಗೊತ್ತಾಯ್ತಾ? ಅಲ್ಲ, ಇನ್ನೂ ಎಷ್ಟು ದಿನ ಅಂತ ಅಪ್ಪ ಬರೋಕ್ಕೆ ಟೈಮ್ ತಗೊಳ್ತಾರೆ ಅಂತ. ನೋಡು, ತಮ್ಮ ಹುಟ್ಟಿ 10 ವರ್ಷ ಆಯಿತು. ಇಷ್ಟು ವರ್ಷ ಆದರೂ ಅಪ್ಪ ನಮ್ಮ ನೋಡೋಕೆ ಬಂದೇ ಇಲ್ವಲ್ಲ? ಹಾಗಾದರೆ ಎಲ್ಲಿ ಹೋಗಿರ್ಬೋದು? ಗೊತ್ತಿಲ್ಲ ಅಮೃತ, ನನಗಂತೂ ನಿಮ್ಮಪ್ಪ ಎಲ್ಲಿದೆ ಅಂತ ನನಗಂತೂ ಗೊತ್ತೇ ಇಲ್ಲ. ಹಾಂ, ನನಗೊಂದು ಕಡೆ ನಂಬಿಕೆ ಇದೆ, ನಿಮ್ಮಪ್ಪ ಒಂದೊಂದು ದಿನ ಬಂದೇ ಬರ್ತಾರೆ ಅಂತ. ಅಲ್ಲಿ ತನಕ ನಾವು ಕಾಯಬೇಕು ಅಷ್ಟೇ. ಅಲ್ಲ ಅಮ್ಮ, ಹೇಗೋ ತಾತ ಒಳ್ಳೆ ಮನ್ಸು ಮಾಡಿ ನಮ್ಗೊಂದು ಅಷ್ಟು ಜಮೀನು ಅಂತ ಕೊಟ್ಟರು. ಇಲ್ಲ ಅಂದರೆ ನಾನು ಜೀವನಕ್ಕೆ ಏನು ತಾನೇ ಮಾಡಬೇಕಾಗುತ್ತೆ ಹೇಳು, ಅಲ್ವಾ ಅಮ್ಮ? ಹೌದು ಅಮ್ಮ, ನಿಮ್ಮ ಥರ ಸಹಾಯ ಮಾಡದೆ ಹೋಗಿದ್ರೆ ನಮಗೆ ನಮ್ಮ ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಹೇಳ್ತಾರೆ, ಕೊಲ್ಲೋಕ್ಕೊಬ್ಬ ಇದ್ದರೆ ಕಾಯಕ್ಕೊಬ್ಬ ಇದ್ದೇ ಇರ್ತಾನೆ ಅಂತ. ಆ ದೇವರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಮಗಳೇ. ನನಗೆ ನೀನು ಕಾಲೇಜಿಗೆ ಹೋಗಲ್ವಾ? ಇಲ್ಲ ಅಮ್ಮ, ನನಗೆ ಇವತ್ತು ಆನ್ಲೈನ್ ಕ್ಲಾಸ್ ಇದೆ, ನಾನು ಫೋನಲ್ಲೇ ಮಾಡ್ತೀನಿ. ಹೌದಾ, ಸರಿ. ಆಗಿದ್ದರೆ ನಂಗೆ ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ, ಹೋಗಿ ಬರಲಾ? ಸರಿ ಅಮ್ಮ, ಹಾಗೆ ಮಾಡು. ಅಮ್ಮ, ಮನೇಲೂ ಕೆಲಸ ಮಾಡ್ತೀಯಾ, ತೋಟದಲ್ಲೂ ಕೆಲಸ ಮಾಡ್ತೀಯಾ? ನೀನು ಯಾಕೆ ಒಂದು ಜನನ ಇಟ್ಕೋಬಾರ್ದು ಅಮ್ಮ? ಅಂದರೆ ತೋಟದಲ್ಲಿ ಕೆಲಸ ಮಾಡೋದಕ್ಕಿಲ್ಲ ನಾನು, ನನಗೆ ನೀನು 2 ಕಡೆ ಕೆಲಸ ಮಾಡೋದು ನೋಡಿದ್ರೆ ನಂಗೆ ಕಷ್ಟ ಆಗುತ್ತಮ್ಮ. ನಾನು ನಿಂಗೆ ಸಹಾಯ ಮಾಡಂದರೆ ನಂಗೆ ತುಂಬ ಓದ್ಕೊಳ್ಳೋದಿರುತ್ತೆ, ಏನು ಮಾಡಲಿ? ಅಲ್ಲ ಮಗಳೇ, ನಾವೇ ಕೂಲಿ ಆಳುಗಳು, ಅಂಥದ್ರಲ್ಲಿ ನಮಗೊಬ್ರು ಕೂಲಿ ಬೇಕಾ? ಅದೆಲ್ಲ ಏನು ಬೇಡ, ನನಗೆಲ್ಲ ಏನು ಕಷ್ಟ ಆಗಲ್ಲ. ನನಗೆ ಎಲ್ಲ ಕೆಲಸ ಮಾಡೋದಕ್ಕೂ ಇಷ್ಟಪಟ್ಟೆ ಮಾಡ್ತೀನಿ, ಆಯಿತಾ? ಆಗಲಿ, ನಿನಗೆ ಬೇಜಾರಾಗುತ್ತಲ್ಲ, ಒಂದು ಸ್ವಲ್ಪ ದಿನ ನೀನು ಕಾಳಜಿ ವರ್ಷ ಹೋಗಿಸಿ ಮುಗಿಸ್ತೀಯಲ್ಲ, ಆಮೇಲೆ ಏನು ಮಾಡ್ತೀಯಾ? ನಂಗೆ ಸಹಾಯ ಮಾಡುವಂತೆ ಬಿಡು. ಸರಿ ಅಮ್ಮ. ಛೇ, ಪಾಪ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕ್ತಾ ಇದ್ದಾರಲ್ಲ. ನಮ್ಮಮ್ಮಗೇನೋ ಚೆನ್ನಾಗಿ ನೋಡ್ಕೊಬೇಕು, ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಸೇರಿಕೊಂಡು ನಮ್ಮಮ್ಮ ಪಟ್ಟಿರೋ ಕಷ್ಟನೆಲ್ಲ ಮರೆಯೋ ಹಾಗೆ ನಾನು ನೋಡ್ಕೋಬೇಕು ನಮ್ಮ ಅಮ್ಮನ. ಅದೇ ನನ್ನ ಕನಸು. ಈ ವರ್ಷ ಡಿಗ್ರಿ ಕಂಪ್ಲೀಟ್ ಆಗುತ್ತೆ, ಮುಂದೆ ಏನು ಮಾಡಬೇಕು? ಮಾಸ್ಟರ್ ಡಿಗ್ರಿ ಮಾಡಲಾ ಬೇಡವಾ? ಪಾಪ ಅಮ್ಮಂಗೆ ಕಷ್ಟ ಆಗುತ್ತೇನೋ 3 ಮಕ್ಳಿಗೆ ಓದ್ಸೋಕ್ಕೆ. ಅದಕ್ಕೆ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದೋಣ ಅಂದರೆ
ಈ ಹಳ್ಳಿಲಿ ಯಾರು ಕೆಲಸ ಕೊಡ್ತಾರೆ? ಸಿಟಿಗೆ ಹೋಗಿ ಪಾರ್ಟ್ ಟೈಮ್ ಮಾಡೋಕ್ಕಾಗಲ್ಲ. ಏನು ಮಾಡಲಿ ನಾನು? ಇದ್ರ ಬಗ್ಗೆ ಒಂದ್ಸರಿ ತಾತನ ಹತ್ರ ಮಾತಾಡಬೇಕು. ಅದ್ಯಾಕೆ ಮುಖ ಹಂಗಿಟ್ಕೊಂಡಿದ್ದೆ, ಏನಾಯ್ತು? ಅಯ್ಯೋ ರೀ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೈ ಕೈ ಕಾಲು ಸೊಂಟ ಎಲ್ಲ ವಿಪರೀತ ನೋವ್ತಿದೆ ರೀ. ಕುತ್ಕೊಳ್ಳೋಕ್ಕೂ ಆಗ್ತಾ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಹಾಯ್, ನಿಂದಂತೂ ಜೀವನ ಪೂರ್ತಿ ಇದೇ ಆಗೋಯ್ತು. ಅಲ್ಲಿ ನೋವು ಇಲ್ಲಿ ನೋವು ಅಂತ ಹಂಗನ್ನೋದು, ಹಾಸ್ಪಿಟ್ಲಿಗೆ ಹೋಗೋದು, ದುಡ್ಡು ಖರ್ಚು ಮಾಡ್ಕೊಬರೋದು. ಅಲ್ಲ, ನಿಮ್ಮ ಅಪ್ಪ ನಂಗೆ ಕೋಟಿ ಗಟ್ಟಲೆ ಕಟ್ಟಿ ಇಕ್ಕಿದಾನ ಇಲ್ಲಿ? ನಿನ್ ಕೇಳ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ? ಥೂ, ಏನ್ ರಾಮಾಯಣನೋ ಅಪ್ಪ. ಒಂದೇ ಇದ್ದಂಗೆ ಒಂದಿನ ಇರೋದಿಲ್ಲ. ನನಗೆ ಒಳ್ಳೆ ಕರ್ಮ ಆಯ್ತಲ್ಲ. ಏನ್ರಿ, ಯಾಕ್ರಿ ಹೆಂಗೆ ಮಾತಾಡ್ತೀರಾ? ಅಲ್ಲ, ನಾನು ಯಾವಾಗೂ ನಿಮಗೆ ಮೈಕೈ ನೋವು ಜ್ವರ ಅಂತ ಹೇಳ್ತಾನೆ ಇರ್ತೀರಾ? ಇಲ್ವಲ್ಲ ರೀ. ಯಾಕ್ರಿ ಇಷ್ಟು ವರ್ಷ ಆದರೂ ನೀವು ಬದಲೇ ಆಗಿಲ್ವಲ್ಲ? ನಾನು ನಿಮ್ಗಂಥದ್ದು ಏನು ಮಾಡಿದ್ದೀನಿ ಅಂತ? ತಗ, ಇನ್ನು ಶುರುವಾಯ್ತು. ಯಪ್ಪ, ನನಗಂತೂ ಈ ಮನೆಗೆ ಯಾಕಾದ್ರೂ ಬರ್ತೀನೋ ಅನ್ಸ್ಬಿಟ್ಟಿದೆ. ಈ ಮನೆಗೆ ಯಾಕೆ ಬರ್ತೀನಪ್ಪ ಅಂತ ಅನ್ಸಿದ್ರೆ, ಹಾಗಾದ್ರೆ ನಿಮ್ಗೆ ಇನ್ನೊಂದು ಮನೆ ಇದೆ ಹೇಗೆ? ಹೇಳ್ರಿ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ನಿಮ್ಗೆ ಇನ್ನೊಂದು ಮನೆ ಇದೆ ಹೇಗೆ ಅಂತ. ಅಯ್ಯೋ, ನಾನು ಹೇಳಿ ಹಂಗಂದೆ. ನೀನು ನೋಡು, ಮಾತನ್ನ ಎಲ್ಲರಿಗೂ ತಗೊಂಡು ಹೋಗ್ಬೇಡ. ನನಗೇನು ಹೇಳಿದ್ದು ಅಷ್ಟು ಮಾತ್ರ ಮಾತಾಡು. ಬೇರೆ ವಿಷಯ ಯಾಕೆ ಮಾತಾಡ್ತೀಯಾ? ಬೇರೆ ವಿಷಯ ನಾನೇನು ಮಾತಾಡ್ತಾ ಇಲ್ಲ. ನೀವೇ, ನಾನು ನಿಮ್ಗೆ ಏನು ಹೇಳ್ದೆ, ನೀವೇನು ಮಾತಾಡ್ತಾ ಇದ್ದೀರಾ? ನನಗೆ ಹುಷಾರಿಲ್ಲ ಅಂದೆ, ತಪ್ಪ? ನಾನು ನಿಮ್ಗೆ ಹೇಳ್ದಲೆ ಮತ್ತೆ ಯಾರಿಗೋ ಹೇಳ್ಕೋಬೇಕು? ಅಯ್ಯೋ, ನನಗೆ ಹೇಳ್ಕೊಡ್ಬೇಕು. ನನ್ನ ಬಿಟ್ಟರೆ ನಿನಗೆ ಇನ್ಯಾರು ಹೇಳ್ಕೊಳಕ್ಕೆ? ಅಪ್ಪನ, ಅಮ್ಮನ, ಅಣ್ಣ, ತಂಗಿನ? ನಿನಗೆ ನನ್ನ ಬಿಟ್ಟರೆ ಬೇರೆ ಯಾರು ಗತಿ ಇಲ್ಲ. ಗೊತ್ತು ತಾನೆ, ಅದು ನಿಮ್ಗೆ ಗೊತ್ತು ತಾನೆ, ನಂಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ. ಇಷ್ಟೆಲ್ಲ ಗೊತ್ತಿದ್ಮೇಲೂ ಯಾಕೆ ನನಗೆ ಗೋಳು ಹಾಕೋತೀರಾ? ಅಲ್ಲ, ಯಾವಾಗೂ ಅದು ನೋವು ಇದು ನೋವು ಅಂತ ಹೇಳ್ತಾ ಇರ್ತೀಯ ಅಂತ ನೀವು ಅಂದ್ರಲ್ಲ, ನನಗೇನು ನೋವು ಬರಲೇಬಾರ್ದಾ? ನಾವು ನಿಮಗೆ ಮನುಷ್ಯಲೇ ಅಲ್ಲ. ಸರಿ, ನೀವು ಮೊನ್ನೆ ತಾನೇ ಹೇಳ್ತಿದ್ವಿ ನನಗೆ ಕಾಲು ಉಳುಕ್ಬಿಟ್ಟಿದೆ ನೋವು ಅಂತ. ನಾನು ಅವ್ರು ನಿಮ್ಗೆ ಹೀಗೆ ನೋಡ್ಕೊಂಡ? ನಿಮ್ಮ ಕಾಲಿಗೆ ಎಣ್ಣೆ ಹಾಕ್ದೆ, ಮಸಾಜ್ ಮಾಡಿದೆ, ಬಿಸಿಲಿನ ಕಾಪುರ ಕೊಟ್ಟೆ, ಇಷ್ಟೆಲ್ಲ ಮಾಡಿದ್ದು ಸಾಲದೇಲೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ನಾನು ನಿಮ್ಗೆ ಹಂಗೆ ಹೇಳಿದ್ನಾ? ಮಾತಾಡ್ರಿ. ಏನೋ ಕೆಲಸ ಮಾಡಿ ಮೈಕೈ ನೋವು ಬಂದಿದೆ, ಅದು ನಿಮ್ಗೆ ಹೇಳ್ಕೊಂಡ್ರೆ ನಿಮ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು. ನಿಮಗೆ ಸ್ವಲ್ಪ ಕನಿಕರ ಇಲ್ವಾ? ಕನಿಕರ ಬೇಡಪ್ಪ. ನಾನು ಸಂಪಾದನೆ ಮಾಡ್ಕೊಂಡು ನಿಮಗೆ ಕೊಡ್ತೀನ ಇಲ್ವಾ? ₹1 ನಾನು ತೊಗೊತೀನಾ? ಅಲ್ಲ, ನನ್ನ ದುಡ್ಡಲ್ಲಿ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೊಂದು ಕೋಪ ಬರುತ್ತೆ. ಇನ್ನು ನೀವೇ ಸಂಪಾದನೆ ಮಾಡಿ ನಾನು ಕರ್ಕೊಂಡು ಹೋಗಿ ನೋಡ್ಸೋಂಗಿದ್ದಿದ್ರೆ ಅಷ್ಟೇ, ನನ್ನ ಕತೆ ಗೋವಿಂದ. ಪುಣ್ಯ, ನಂಗೆ ಅದೇ ಕೈ ಗಟ್ಟಿ ಕೊಟ್ಟಿದ್ದಾನೆ, ಅದಕ್ಕೆ ದುಡಿಯೋಕ್ಕೆ ಅಂತ ಹೋಗ್ತೀನಿ. ನೋಡ್ತೀನಿ ನನ್ನ ಕೈ ಎಷ್ಟು ವರ್ಷ ಆಗೋದು ಅಷ್ಟು ದುಡಿತೀನಿ, ಇಲ್ಲಾಂದರೆ ಮನೇಲೇ ಇರ್ತೀನಿ. ಆವಾಗ ಗೊತ್ತಾಗುತ್ತೆ ನಿಮಗೆ. ಯಪ್ಪ, ಎಷ್ಟೆಲ್ಲ ಮಾತಾಡ್ತೀಯ ನೀನು. ಅಂದರೆ ನಿನ್ನ ಮಾತಿನ ಅರ್ಥ ನೀನು ಸಂಪಾದನೆ ಮಾಡ್ಕೊಬಂದು ನನ್ನ ಸಾಕ್ತಾ ಇದೆಯಾ ಅಂತ ತಾನೇ? ಅದೇ ತಾನೇ ನಿನ್ನ ಮಾತಿನ ಅರ್ಥ? ಇರಲಿ, ನಿನಗೆ ಈ ವಿಷಯನ ಆವಾಗಲೇ ಮಾಡಬೇಕಾಗಿತ್ತು. ನಿನ್ನ ಫ್ರೆಂಡ್ ರಾಧಾನ ಅವತ್ತೇ ಫ್ರೆಂಡ್ಶಿಪ್ ಕಟ್ ಮಾಡಬೇಕಾಗಿತ್ತು. ಸ್ವಲ್ಪ ಮಿಸ್ ಮಾಡ್ಕೊಬಿಟ್ಟೆ. ಎಲ್ಲಾದರೂ ಹೋಗ್ಲಿ ಬಿಡು ಪಾಪ ಅಂತ ಅಂದ್ಕೊಂಡೆ ನೋಡು, ಅಲ್ಲೇ ನಾನು ಕೆಟ್ಟಿದ್ದು. ಇರಲಿ, ಇದೆಲ್ಲ ಟ್ರೈನಿಂಗ್ ಅವಳ್ದೇನಾ? ಇಲ್ಲ ಅಂದರೆ ನೀನು ಇಷ್ಟೊಂದು ಬೇರೆ ಎಲ್ಲಿ ಬರ್ತಿತ್ತು ಹೇಳು? ನಿನ್ನ ಹಿಂಗೆ ಬಿಟ್ರಾಗೋದಿಲ್ಲ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ನೋಡು, ಇದೇ ಲಾಸ್ಟು. ನಾನು ಹೇಳ್ದೆ ನೀನು ಕೇಳ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲ ಅಂದರೆ ನಿನ್ನ ಪರಿಸ್ಥಿತಿ ನೆಟ್ಟಿಗಿರಲ್ಲ. ನೋಡ್ಕೊ, ಸೈಲೆಂಟಾಗಿ ಕೆಲ್ಸಕ್ಕೆ ಹೋಗ್ತೀಯಾ, ಕೆಲಸ ಮಾಡ್ತೀಯಾ, ಬರ್ತೀಯಾ, ಅಷ್ಟೇ ಇರಬೇಕು. ಅಲ್ಲಿ ಯಾರೇ ಮಾತಾಡ್ಸಿದ್ರು ಮಾತಾಡಬಾರ್ದು, ಬಿಲ್ಕುಲ್ ಮಾತೇ ಆಡಬಾರ್ದು, ಬಾಯಿನೇ ಬಿಚ್ಚಬಾರ್ದು. ಕೇಳಿಸ್ತಾ ಹೇಳ್ತಾರೆ ನಿನಗೆ? ಅದೇಗ್ರಿ ಆಗುತ್ತೆ. ಕೆಲಸ ಅಂದ್ಮೇಲೆ 4 ಜನ ಅಕ್ಕಪಕ್ಕ ಜನ ಇದ್ದೇ ಇರ್ತಾರೆ, ಅವ್ರು ಮಾತಾಡ್ಸ್ತಾರಪ್ಪ. ನಾನೇ ಸುಮ್ಮನಿರಕ್ಕಾಗುತ್ತೆ? ಸುಮ್ಮನಿರ್ಬೇಕು. ಹೇಗಾಗುತ್ತೆ ಅಂದರೆ, ಇವಾಗ ನಾನಿರೋ ಸೈಲೆಂಟಾಗಿರಲ್ವಾ, ನೀನು ಆಗ ಸುಮ್ಮನಿರ್ಬೇಕು. ಯಾರೇನೇ ಮಾತಾಡ್ಸ್ಲಿ ಅಷ್ಟೇ ಇರಬೇಕು. ಅದನ್ನೇ ಬಿಟ್ಬಿಟ್ಟು ನನ್ನ ಗಂಡ ಹಾಗೆ, ನನ್ನ ಮನೆ ಹೀಗೆ, ನಾನು ಹಾಗೆ, ಇದೆಲ್ಲ ಏನೂ ಕತೆ ನಿನಗೆ ಬೇಕಾಗಿಲ್ಲ. ಅರ್ಥ ಆಯ್ತಾ? ನಾನು ಏನು ಹೇಳಿದ್ರು ಅಷ್ಟೇ ಮಾಡ್ಬೇಕು ನೀನು. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನೂ ಮಾಡಕ್ಕೆ ಹೋಗ್ಬಾರ್ದು. ಹೋಗಿ ಆಚೆಗಡೆ ನೋಡು ಹೆಣ್ಮಕ್ಳು ಹೇಗಿದ್ದಾರೆ ಅಂತ. ನಿನಗೆ ನಾನು ಸಿಕ್ಕಿದೆ ಪುಣ್ಯ ಕಣೆ, ಪುಣ್ಯ. ನನ್ನ ಕಾಲು ತೊಳೆದು ನೀರು ಕುಡಿಬೇಕು ನೀನು, ನನ್ನಂತ ಗಂಡ ನಿಂಗೆ ಸಿಕ್ಕಿದ್ದಾನೆ ಅಂತ. ಆಚೆಗಡೆ ಪ್ರಪಂಚ ಹೋಗಿ ನೋಡು, ಹೆಂಡತಿರಿಗೆ ಎಷ್ಟೆಲ್ಲ ಕಾಟ ಕೊಡೋ ಗಂಡಂದ್ರು ಇದ್ದಾರೆ ಅಂತ. ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಒಂದು ಮಾತು ಒಂದೊಂದು ಸಾಯಿಸ್ತಾರೆ. ಅಂಥದ್ರಲ್ಲಿ ನಿನ್ನ ಮಹಾರಾಣಿಯಾಗಿ ನೋಡ್ಕೊತೀನಿ ನಾನು.
ನನಗೆ ಇಷ್ಟೆಲ್ಲ ಬಾಯ್ ಮಾಡ್ತೀಯಲ್ಲ ಹಾಂ, ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಹೌದು ರೀ, ನಾನು ನಿಮ್ಮನ್ನು ಕಟ್ಕೊಳ್ಳೋಕ್ಕೆ ನಿಜ ಪುಣ್ಯ ಮಾಡಿದ್ದೆ. ಆದರೆ ನನಗೆ ಆ ಪುಣ್ಯ ಏನು ಅಂತ ಇತ್ತೀಚೆಗಷ್ಟೇ ಅರ್ಥ ಆಗ್ತಾ ಇದೆ. ಆಯಿತು ಬಿಡಿ, ನೀವು ಹೇಗೆ ಹೇಳ್ತಿರಲ್ಲ ನಾನು ಹಾಗೆ ಮಾಡ್ತೀನಿ, ಸರಿನಾ? ನಿಮಗೆ ಖುಷಿ ಆಯ್ತಾ? ದಯವಿಟ್ಟು ಬೆಳಗಾದ ಸಂಜೆವರೆಗೂ ಇರೋ ಜಗಳ ಮಾಡ್ತಾ ಇರಬೇಡ್ರಿ. ಅಕ್ಕಪಕ್ಕ ಜನ ಕೇಳಿಸ್ಕೊಂಡವ್ರು ಏನು ಅನ್ಕೋತಾರೆ ಹೇಳಿ? ಗಂಡ ಹೆಂಡತಿ ಹೇಗಿದ್ದಾರಪ್ಪ ಅಂತ ನಮ್ಮ ನೋಡ್ರಿ ನಾಳೆ ಹಾಡ್ಕೊಳ್ಳಲ್ವಾ ಅವರು? ಹಾಂ ಹೇಳ್ರಿ, ನಾನು ನಿಮ್ಗೇನು ಕಡಿಮೆ ಮಾಡಿದ್ದೀನಿ ಅಂತ ಹೇಳಿ. ಇದನ್ನ ಮಗನ ಕರ್ಕೊಂಡೋಗಿ ಊರಲ್ಲಿ ಬಿಟ್ರಿ, ಅದಕ್ಕೂ ಸುಮ್ಮನಿದ್ದೆ. ಮನೇಲಿ ವೇಸ್ಟ್ ಆಗುತ್ತೆ, ಕೆಲ್ಸಕ್ಕೆ ಹೋಗು ಅಂದರೆ 14 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನಗೇನು ಬೆಲೆ ಇಲ್ವಾ? ಹಾಂ, ನಾನು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಾ? ಇಲ್ಲ ತಾನೇ. ನಾನು ನಿಮ್ಮ ಸರಿ ಸಾಮಾನು ಹುಡ್ಕೊಬಂದು ಕೊಡ್ತೀನ ಇಲ್ವಾ? ಮಾತಾಡ್ರಿ. ನಾನು ನಿಮಗೆ ಒಡವೆ ಕೇಳ್ತೀನ, ಬಟ್ಟೆ ಕೇಳ್ತೀನ, ಬೇನಾದರೂ ಕೇಳ್ತೀನ? ಇಲ್ಲ ಸಿನಿಮಾ ಕರ್ಕೊಂಡೋಗ್ರಿ, ಪಾರ್ಕ್ ಕರ್ಕೊಂಡೋಗಿ ನಂಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಇಷ್ಟು ವರ್ಷದಲ್ಲಿ ಏನಾದರೂ ಕೇಳ್ತೀನ ರೀ ನಾನು ನಿಮಗೆ? ಯೋಚನೆ ಮಾಡಿ. ಇಲ್ಲ ತಾನೇ. ಒಂದೇ ಒಂದು ಮೈ ಕೈ ನೋವ್ರಿ ಅಂತ ಹೇಳಿದ ಒಂದು ಮಾತಿಗೆ ಇಷ್ಟೆಲ್ಲ ನೀವು ಮಾತಾಡ್ತಿರಲ್ಲ ನನಗೆ. ಹಾಂ, ನನಗೊಂದು ಮನಸ್ಸಿಲ್ವಾ? ನನಗೆ ನೋವಾಗಲ್ವಾ? ಹಾಂ, ನಿಮಗೆ ಗೊತ್ತು ಅಲ್ವಾ, ಇವಳಿಗೆ ಏನೇ ಆದ್ರೂ ನನ್ನ ಬಿಟ್ಟು ಹೋಗಲ್ಲ. ಹೋಗಕ್ಕೆ ತಾನೇ ಯಾರಿದ್ದಾರೆ? ಅಪ್ಪನ ಅಮ್ಮನ ಯಾರು ಇರ್ತಾರೆ? ಅನಾಥಲೆ ಇವಳು ಅಂತ ತಾನೇ ನನಗೆ ನೀವು ಇಷ್ಟೆಲ್ಲ ಕಾಟ ಕೊಡೋದು? ಹಾಂ ಹೇಳ್ರಿ, ಬಾಯ್ ಬಿಡ್ರಿ. ಇದೆಲ್ಲ ಸಾಲದು ಅಂತ ನೀವು ಅಂದ್ಕೊಂಡಿರ್ಬೋದು. ಇವಳೊಬ್ಬಳು ದಡ್ಡಿ ಪೆದ್ದಿ, ಇವಳಿಗೇನೋ ಗೊತ್ತಾಗಲ್ಲ, ನನಗೆ ಎಷ್ಟು ಬೇಕಾದರೂ ಮೋಸ ಮಾಡ್ಬೋದು, ಹೇಗೆ ಬೇಕಾದರೂ ಮೋಸ ಮಾಡ್ಬೋದು ಅಂತ. ಆದರೆ ಅದು ನಿಮ್ಗೆ ಸಾಧ್ಯ ಇಲ್ಲ. ನಾನು ದಡ್ಡಿನೇ ಇರ್ಬೋದು, ನಾನು ಓದಿಲ್ಲ ನಿಜ, ಆದರೆ ಕಟ್ಕೊಂಡಿರೋ ಗಂಡ ಏನು ಮಾಡ್ತಾ ಇದ್ದಾನೆ, ಏನು ಮಾಡಬಹುದು ಅನ್ನೋದು ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ನಂಗೆ ದೇವ್ರು ಕೊಟ್ಟಿದ್ದಾನೆ ರೀ. ನೋಡ್ತೀನಿ, ನಾನು ನಂಗೆ ಟೈಮ್ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಒಂದು ವೇಳೆ ನಾನು ನಿಮ್ಮ ಟೈಮ್ ಕೆಟ್ಟು ನನ್ನ ಟೈಮ್ ಚೆನ್ನಾಗಾಗಿ ನನ್ನ ಕೈಗೆ ರೆಡ್ಡಣ್ಣ ಸಿಗಾಕೋಬೇಕು ನೀವು, ನಿಮಗಾವತ್ತು ನನ್ನ ನಿಜವಾದ ರೂಪ ಕಾಣಿಸುತ್ತೆ. ನಿಮಗೆ ಈ ಪ್ರಿಯ ಏನು ಅಂತ ನಿಮಗೆ ನಾನು ಆವತ್ತು ತೋರಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಅಂದರೆ ನೀನು ನನ್ನ ಹಿಂದೆ ಜನನ ಬಿಟ್ಟಿದ್ಯಾ ಫಾಲೋ ಮಾಡೋಕ್ಕೆ? ಹಾಂ, ಏನು ರೆಡ್ ಹ್ಯಾಂಡ್ ಸಿಗಾಕೊಳ್ಳೋದು ಅಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ? ಹಾಂ, ಓ ನಿನಗೆ ಯಾವಾಗೂ ರೋಗ ಅಲ್ವಾ ಅದು? ನನ್ನ ಮೇಲೆ ಅನುಮಾನ ಪಡೋ ದೊಡ್ಡ ರೋಗ ಇದೆ ನಿನಗೆ. ಅಲ್ಲ, ನಿನಗೆ ಹಂಗೆ ಅನಿಸುತ್ತೆ ನಾನು ನೋಡಿದ್ರೆ? ಹಾಂ, ಪ್ರಪಂಚದಲ್ಲಿ ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಕಣ್ಣು ಸಹ ನೋಡಲ್ಲ ಕಣೆ, ಅದನ್ನು ಅರ್ಥ ಮಾಡ್ಕೊ. ಹೌದು ರೀ, ನಾನು ನಿಮ್ಮನ್ನು ಕಣ್ಣು ಮುಚ್ಕೊಂಡು ಹಾಗೆ ನಂಬಿದ್ದೆ. ಆದರೆ ಇತ್ತೀಚೆಗೆ ನನಗೆ ನಿಮ್ಮ ಮೇಲೆ ನಂಬಿಕೆ ಖಂಡಿತ ಬರ್ತಾ ಇಲ್ಲ ರೀ. ನಿಮ್ಮ ಕೆಲವೊಂದು ನಡವಳಿಕೆಗಳು ನನಗೆ ಅನುಮಾನ ತರಿಸಿದೆ, ಆಯಿತಾ? ನನಗೆ ಈ ಅನುಮಾನ ಬದುಕೆ ಕಾರಣನೇ ನೀವೇ, ಬೇರೆ ಯಾರೂ ಅಲ್ಲ. ನಾನು ಕಾಯ್ತಾ ಇದ್ದೀನಿ, ಆ ಸಮಯ ನನಗೆ ಯಾವಾಗ ಬರ್ತೋ ಗೊತ್ತಿಲ್ಲ. ಏನು ಮಾಡ್ಬಿಡ್ತೀಯಾ? ನನಗೇನೆ ಎದುರಿಸ್ತಾ ನೀನು? ಹೌದು, ನಾನು ಹಂಗೆ. ಏನು ಮಾಡ್ತೀಯಾ? ಏನೇ ಮಾಡ್ತೇನೆ ನೀನು? ಸುಮ್ಮನಿದ್ದನ್ನು ಎಲ್ಲಾದರೂ ಹೋಗ್ಲಿ ಅಂತಂದರೆ ಅತಿ ಮಾಡ್ತೀಯಾ? ಎಲ್ಲಾದರೂ ಹೋಗ್ಲಿ ಅಂತ ಸುಮ್ಮನಿದ್ರೆ ಅತಿ ಆಡ್ತೀಯ ನೀನು? ಹುಷಾರ್ ಮಗಳೇ, ನಾನು ನಿನ್ನ ಕೊನೆ ವಾರ್ನಿಂಗು. ಅದನ್ನು ಬಿಟ್ಟು ನನ್ನ ಮೇಲೆ ಅನುಮಾನ ಪಡೋದು, ನಾನು ಏನು ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಕಂಡುಹಿಡಿಯೋಕೆ ಪ್ರಯತ್ನ ಪಟ್ಟಿಯೋ, ನಾನು ಸುಮ್ಮನೆ ನನಗೆ ಹುಷಾರಾಗಿರು. ಇದೇ ಕೊನೆ ಸಾರಿ. ನಾನು ಏನು ಬೇಕಾದರೂ ಮಾಡ್ತೀನಿ, ನಾನು ಗಂಡಸು ಕಣೆ. ನಿನಗೇನು ಕಡಿಮೆ ಮಾಡಿದ್ದೀನಿ ನಾನು ಅಂತ? ನಿಂಗೆ ಊಟ ಕೊಡ್ತಾ ಇಲ್ವಾ, ಇರೋಕ್ಕೆ ಜಾಗ ಕೊಡ್ತಾ ಇಲ್ಲ, ಬಟ್ಟೆ ಕೊಡ್ತಾ ಇಲ್ವಾ? ಮತ್ತೇನು ನಿಂಗೆ ಕಮ್ಮಿ ಆಗುತ್ತೆ ಅಂತ ಹಿಂಗೆ ಆಡ್ತೇನೆ ನೀನು? ಹಾಂ, ಎಲ್ಲಾದರೂ ಹೋಗ್ಲಿ ಅಯ್ಯೋ ಪಾಪ ಅಂತ ಸುಮ್ಮನಿದ್ರೆ ನನ್ನ ಮೇಲೆ ಜೋರಾಗಿ ಮಾತಾಡ್ತೀಯ, ಆವಾಜ್ ಹಾಕಿ ಮಾತಾಡ್ತೀಯ, ನನಗೆ ಬ್ಲಾಕ್ ಮೇಲ್ ಮಾಡ್ತೀಯ. ಕತ್ತಿನ ತಂದು ನಾನು ಏನು ಬೇಕಾದರೂ ಮಾಡ್ತೀನಿ ಕಣೆ. ಅದನ್ನು ಕೇಳೋ ಹಕ್ಕು ನಿನಗಿಲ್ಲ, ಅರ್ಥ ಆಯ್ತಾ? ಎಲ್ಲಾದ್ರೂ ಹೋಗೋದು ಬಿಟ್ಟರೆ ಅತಿ ಆಡ್ತಾಳೆ. ಕೇಳಿಸ್ಕೊ, ನಾನು ಆಚೆ ಹೋಗ್ತೀನಿ, ನಾನು ಎಷ್ಟು ಗಂಟೆಗಾದ್ರೂ ಬರ್ತೀನಿ ಮನೆಗೆ. ಅದನ್ನು ಬಿಟ್ಬಿಟ್ಟು ಫೋನ್ ಮಾಡೋದು, ಎಲ್ಲಿದ್ರೆ ಅಂತ ಕೇಳೋದೆಲ್ಲ ಮಾಡಿದ್ಯೋ ಮತ್ತೆ ಬಂದು ಕುಡಿತೀನಿ. ಇವ್ರು ಯಾಕೆ ಹಿಂಗೆ ಮಾಡ್ತಾರೆ? ನಾನು ಎಷ್ಟು ನಂಬಿ ಎಷ್ಟೆಲ್ಲ ಆಸೆ ಪಟ್ಟು ಇವ್ರನ್ನ ಮದುವೆ ಮಾಡಿಕೊಂಡೆ. ಆದರೆ ಇವ್ರು ನನ್ನ ಮೇಲೆ ಏನು ಕೋಪ ಇದೆಯೋ ಏನೋ, ನನಗಿಷ್ಟು ಕೊಡಬಾರ್ದು ಹಿಂಸೆ ಎಲ್ಲ ಕೊಡ್ತಾರೆ. ಅಯ್ಯೋ ದೇವ್ರೆ, ನನ್ನ ಬೇಗ ಕರ್ಕೊಬಿಡು. ಅಮ್ಮ, ನನ್ನ ಬಿಟ್ಟು ಏನಕ್ಕಮ್ಮ ಹೋದೆ ನೀನು? ನೋಡು, ನೀವ್ಯಾರು ನನಗಿಲ್ಲ ಅಂತ ನಂಗೆ ಇಷ್ಟೊಂದು ಕಷ್ಟ ಕೊಡ್ತದಲ್ಲ ಇವರೆಲ್ಲರೂ ಸೇರಿಕೊಂಡು. ನೀವು
ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲ ಹೊರಟೋಗ್ಬಿಟ್ರಿ. ಆಗ ನೆಮ್ಮದಿ ಆಗಿದ್ದೀರಾ. ಆದರೆ ನಂಗೆ ಇಷ್ಟೊಂದು ಕಷ್ಟ ಕೊಡ್ತಾರಲ್ಲ, ನೀವು ನೋಡ್ಕೊಂಡು ಹೇಗೆ ಸುಮ್ಮನಿರ್ತೀರಮ್ಮ ಹೇಳು. ಅವ್ರು ಹೇಳಿದ್ ನಿಜಾನೇ. ನನಗೆ ಕಷ್ಟ ಎಲ್ಲ ಯಾರಿಗೆ ಹೇಳ್ಕೊತೀನಿ ಹೇಳು? ನನಗೆ ಯಾರು ಇದ್ದಾರೆ ಅಂತ ಹೇಳ್ಕೊಬೇಕು ನಾನು. ಅಯ್ಯೋ ಪ್ರಿಯಕ್ಕ, ಯಾಕೆ ಅಳ್ತಾ ಇದ್ದೀರಲ್ಲ ನೀವು? ಅಲ್ಲ, ನಿಮ್ಮ ಮನೇಲಿ ಏನು ಯಾವಾಗೂ ಜೋರಾಗಿ ಮಾತುಕತೆ ಆಗ್ತಿದೆಯಲ್ಲ, ಯಾಕೆ ಏನಂತ ಜಗಳನಾ? ಏನೋ ನಿಮ್ಮ ಯಜಮಾನ್ ನಿಮಗೆ ಹೊಡೆದಾಗ ಸೌಂಡ್ ಬರ್ತಾ ಇತ್ತು, ನಿಜನಾ? ಏನಕ್ಕೆ ಹೊಡೆದ್ರು ಅಂತ ನೀವೇನು ಮಾತಾಡಿದ್ರಿ? ಹಾಂ, ನಿಮ್ಮಿಬ್ರಿಗೂ ಜಗಳ ಆಯ್ತಾ? ಅದಕ್ಕೆ ಸಿಟ್ಟು ಮಾಡ್ಕೊಂಡು ಮನೆಗೆ ಬಿಟ್ಟು ಆಚೆ ಹೋದ್ರೆ ಅವರು? ಅಯ್ಯೋ, ಇವಾಗ ಏನು ಮಾಡ್ತಾರೆ? ಮನೆಗೆ ಬರದೇ ಹೋದ್ರೆ? ಅಯ್ಯೋ ಪಾಪ, ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ ಪಾಪ ಅವರು. ನನಗಂತೂ ಅವ್ರ ಮುಖ ನೋಡೋಕೆ ಆಗ್ತಾ ಇಲ್ಲ. ಅವ್ರನ್ನ ಖುಷಿ ನಿಂತ್ಕೊಂಡಿದ್ದೆ ಎಲ್ಲೋದ್ರಪ್ಪ ಅಂತ. ನೋಡ್ತಾ ನನಗಂತೂ ತುಂಬ ಮನ್ಸಿಗೆ ನೋವಾಗೋಯ್ತು. ಅದಕ್ಕೆ ಏನಾಯ್ತೋ ಏನಂತ ಕೇಳ್ಕೊಳ್ಳೋಣ ಅಂತ ಬಂದೆ ಪ್ರಿಯಕ್ಕ. ಬಂದಿಯಾ? ಅದೇ ಅನ್ಕೋತಾ ಇದ್ದೆ, ಯಾಕೆ ನೀನು ಎಂಟ್ರಿ ಕೊಟ್ಟರು ನಮ್ಮ ಮನೆಗೆ ಅಂತ. ಹೌದು, ನಾವು ಜಗಳ ಮಾಡಿದ್ರಿ, ನನ್ನ ಗಂಡ ನನಗೆ ಹೊಡೆದ್ರು, ಮನೆ ಬಿಟ್ಟು ಹೋದರು. ಏನಿವಾಗ ನಿನಗೇನೇ ಅದರ ಕೆಲಸ? ನನ್ನ ಗಂಡ ನನ್ನ ಮನೆ ನನ್ನ ಇಷ್ಟ. ನಾವು ಜಗಳ ಆಡ್ತೀವೋ, ನಗ್ತೀವೋ, ಕುಂಡಾಡ್ತೀವೋ, ಇನ್ನೊಂದು ಮಾಡ್ತೀವೋ, ನಿನಗೇನೇ ಆಗ್ಬೇಕು ಇದನ್ನೆಲ್ಲ ಕಟ್ಕೊಂಡು? ಹಾಂ, ಯಾಕೆ ನಿನಗಂತ ಮನೆ ಇಲ್ವಾ? ನಿನಗಂತ ಗಂಡ ಸಂಸಾರ ಇಲ್ವಾ? ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನೊಬ್ಬ ಸಂಸಾರ ಯಾಕೆ ತಯಾರಿಸ್ತಾಗ ಬರ್ತೀಯಾ? ಹೋಗು, ಮನೆ ಬಿಟ್ಟು ಆಚೆ ಹೋಗ್ತಾ ಇರೋ, ಇದೇ ಕೊನೆ. ಇನ್ನೊಂದು ಸೈಡ್ ನನ್ನ ಮನೆ ಒಳಗೆ ಕಾಲಿಟ್ಟೋ ಪ್ರಿಯಕ್ಕ ಅನ್ಕೊಂಡು ನನ್ನ ಜೊತೆ ಮಾತಾಡ್ದೋ ಚೆನ್ನಾಗಿರಲ್ಲ. ಕೆಲಸದಲ್ಲೂ ಅಷ್ಟೇ, ಮೈನಲ್ಲೂ ಅಷ್ಟೇ. ನನಗೂ ನಿನಗೂ ಏನು ಸಂಬಂಧ ಇಲ್ಲ. ನನ್ನ ಜೊತೆ ನೀನು ಇನ್ಮೇಲೆ ಮಾತಾಡೋಂಗಿಲ್ಲ. ಅರ್ಥ ಆಯ್ತಾ? ಹೋಗಾಚೆ ಅಂದೆ. ಅಯ್ಯೋ ಪಾಪ ಅಂತ ಮಾತಾಡಕ್ಕೆ ಬಂದರೆ ನನಗೆ ಬೈತೆ ನೀನು. ಏನಾದರೂ ಮಾಡ್ಕೊಂಡು ಹೋಗು. ನೀನು ಹಂಗೆ ಆಗಬೇಕು. ಅವ್ರು ಮಾಡ್ತಿದ್ದೀನಿ ಕರೆಕ್ಟಾಗೇ ಇದೆ. ಅನುಭವಿಸು. ಅನುಭವಿಸ್ಬೇಕಂತ ಅನುಭವಿಸ್ತೀನಿ. ಇವಳೇ ಅವಳು ನನಗೆ ಹೇಳೋಕ್ಕೆ. ಯಾವಾಗಾದ್ರೂ ಜಗಳ ಮಾಡಲಿ ಬಂದುಬಿಡ್ತಾಳೆ. ಛೇ.